ನಮಸ್ಕಾರ, ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ನಿಫ್ಟಿ ಕ್ಲೋಸಸ್ ಪಾಸಿಟಿವ್ ಟುಡೇ. ಸೆನ್ಸೆಕ್ಸ್ ಹಾಗೂ ನಿಫ್ಟಿ 0.5% ಇವತ್ತು ಮೇಲೋಯಿತು. ಯಾಕಂದರೆ ಪಾಸಿಟಿವ್ ಗ್ಲೋಬಲ್ ಕ್ಯೂಸ್ ಇತ್ತು ಹಾಗೂ ಇನ್ವೆಸ್ಟರ್ ಸೆಂಟಿಮೆಂಟು ಇಂಪ್ರೂವ್ ಆಗಿದೆ. ಇದು ಯಾಕೆ ಇಂಪ್ರೂವ್ ಆಗಿದೆ ಅಂದರೆ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ ಅವರು ಯುರೋಪಿಯನ್ ಕಂಟ್ರೀಸ್ ಮೇಲೆ ಸದ್ಯಕ್ಕೆ ಟ್ಯಾರಿಫ್ ಹಾಕೋದಿಲ್ಲ ಅಂತ. ಹಾಗೂ ಡೊನಾಲ್ಡ್ ಟ್ರಂಪ್ ಅವರು ಇನ್ನೊಂದು ಅನೌನ್ಸ್ಮೆಂಟ್ ಮಾಡಿದರು, ಇಂಡಿಯಾ US ಟ್ರೇಡ್ ಟಾಕ್ಸು ನಡೀತಾ ಇದೆ ಹಾಗೂ ಒಂದು ಒಳ್ಳೆ ಡೀಲು ಇಂಡಿಯಾ ಜೊತೆಗೆ ಸೈನ್ ಆಗುತ್ತೆ ಅಂತ. ನ್ಯೂಸ್ ನಂಬರ್ 2, ಇಂಡಿಗೋ ಏರ್ಲೈನ್ಸ್ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಇನ್ಕಮ್ ಅಕ್ಟೋಬರ್ ಟು ಡಿಸೆಂಬರ್ 2024 22,111 crores. ಅಕ್ಟೋಬರ್ ಟು ಡಿಸೆಂಬರ್ 2025 23,472 crores, 6.2% ಜಾಸ್ತಿ ಆಯಿತು. ನೆಟ್ ಪ್ರಾಫಿಟು 2,442 crores-ಇಂದ 550 crores ಬಿದ್ದಿದೆ. ಯಾಕಂದರೆ 77.5% ಡೌನು. ಇದು ಯಾಕಾಗಿದೆ ಅಂದರೆ ಡಿಸೆಂಬರ್ ಟೈಮಲ್ಲಿ ಸುಮಾರು ಫ್ಲೈಟ್ಸ್ ಕ್ಯಾನ್ಸಲೇಷನ್ ಆಗಿತ್ತು ಮತ್ತು ಡಿಲೇ ಆಗಿತ್ತು. ಸೊ ಅದರಿಂದ ಈ ಒಂದು ಇಂಪ್ಯಾಕ್ಟ್ ಆಗಿದೆ. ವೀಕ್ ರಿಸಲ್ಟ್ಸು ಕಂಪ್ನಿಗೆ ಈ ಕ್ವಾರ್ಟರಲ್ಲಿ. ಸ್ಟಾಕು ನಾಳೆ ಈ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 3, ಏರ್ ಇಂಡಿಯಾ ಮೇ ರಿಪೋರ್ಟ್ 15,000 crores ಲಾಸ್. ಏರ್ ಇಂಡಿಯಾ 2025-26 ಫೈನಾನ್ಷಿಯಲ್ ಇಯರಲ್ಲಿ 15,000 ಕೋಟಿವರೆಗೂ ಲಾಸ್ ತೋರಿಸ್ಬೋದು ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ಯಾಕಂದರೆ ರೀಸೆಂಟ್ಲಿ ನೀವು ನೋಡಿದಾಗೆ ಒಂದು ಕ್ರ್ಯಾಶ್ ಆಗಿತ್ತು, ಪ್ಲಸ್ಸು ಬಿಕಾಸ್ ಆಫ್ ದಿ ಪಾಕಿಸ್ತಾನ್ ಏರ್ ಸ್ಪೇಸ್ ಶಟ್ ಡೌನ್ ಅವರೆಲ್ಲನೂ ರೌಂಡಾಗಿ ಹೋಗಬೇಕಾಯಿತು ಯುರೋಪಿಯನ್ ಫ್ಲೈಟ್ಸಿಗೆ. ಅದರಿಂದ ಕಾಸ್ಟು ಜಾಸ್ತಿ ಆಗಿರ್ತದೆ. ಏರ್ ಇಂಡಿಯಾ ಲಾಸ್ಟ್ 3 ಇಯರ್ಸಲ್ಲಿ 32,210 crores ಲಾಸ್ ಮಾಡಿದ್ದಾರೆ. ಹಾಗೂ ಅವರ ಪ್ರಮೋಟರ್ಸು ಟಾಟಾ ಗ್ರೂಪ್ ಮತ್ತು ಸಿಂಗಾಪುರ್ ಏರ್ಲೈನ್ಸಿಂದ 10,000 ಕೋಟಿ ಫ್ರೆಶ್ ಸಪೋರ್ಟು ಲಾಸ್ಟ್ ಇಯರ್ 2025 ಕೇಳಿದರು. ಸಿಂಗಾಪುರ್ ಏರ್ಲೈನ್ಸು ಏರ್ ಇಂಡಿಯಾಲಿ 25.1% ಸ್ಟೇಕ್ ಇಟ್ಕೊಂಡಿದ್ದಾರೆ. ಹಾಗೂ ಈ ಒಂದು ಏರ್ ಇಂಡಿಯಾ ಲಾಸಿಂದ ಅವ್ರ ಕಂಪ್ನಿಗೂ ಇಂಪ್ಯಾಕ್ಟ್ ಆಗ್ತಾ ಇದೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಗೋಲ್ಡ್ ETF ಪ್ರೈಸಸ್ಸು ಇವತ್ತು 7% ಬಿತ್ತು. ಹಾಗೂ ಸಿಲ್ವರ್ ETF ಪ್ರೈಸಸ್ಸು ಅಪ್ರಾಕ್ಸಿಮೇಟ್ಲಿ 11 to 13% ಡೌನ್ ಆಗಿದೆ. ಆ್ಯಕ್ಚುಲ್ ಫಿಸಿಕಲ್ ಗೋಲ್ಡ್ದು ಪ್ರೈಸ್ ಅಷ್ಟು ಕಮ್ಮಿ ಆಗದೇ ಇದ್ದರೂ ಇದು ETF ಅಲ್ಲಿ ತುಂಬ ಸ್ಪೆಕ್ಯುಲೇಷನ್ ಆಗ್ತದೆ, ಅದಕ್ಕೆ ಇವತ್ತು ಜಾಸ್ತಿ ಬಿದ್ದಿದೆ. ಬಿಕಾಸ್ ಪಾಸಿಟಿವ್ ಸೆಂಟಿಮೆಂಟ್ ಇದೆ ಸ್ಟಾಕ್ ಮಾರ್ಕೆಟ್ಸಲ್ಲಿ. ಮಿಡ್ ಕ್ಯಾಪ್ ಇಂಡೆಕ್ಸು 1.3% ಅಪ್ ಇವತ್ತು. ಹಾಗೂ ಸ್ಮಾಲ್ ಕ್ಯಾಪ್ ಇಂಡೆಕ್ಸು 0.7% ಅಪ್ ಇವತ್ತು. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 132 ಪಾಯಿಂಟ್ಸ್ ಅಪ್ಪು 25,290 ಕ್ಲೋಸ್ ಆಯಿತು. ಸೆನ್ಸೆಕ್ಸು 398 ಪಾಯಿಂಟ್ಸ್ ಅಪ್ಪು 82,370 ಕ್ಲೋಸ್ ಆಯಿತು. ಇವತ್ತೊಂದು ಒಳ್ಳೆ ದಿವಸ ಮಾರ್ಕೆಟ್ಸಿಗೆ. ಸುಮಾರು ದಿವಸ ಆದಮೇಲೆ ಪಾಸಿಟಿವ್ ಆಗಿ ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಡಾಕ್ಟರ್ ರೆಡ್ಡೀಸ್ ಲ್ಯಾಬ್ 5.21% ಅಪ್ಪು, BEL 3.64% ಅಪ್ಪು, ಅದಾನಿ ಎಂಟರ್ಪ್ರೈಸಸ್ 2.67% ಅಪ್ಪು. ಟಾಪ್ ಲೂಸರ್ಸು ಇಟರ್ನಲ್ 2.68% ಡೌನು, SBI ಲೈಫ್ ಇನ್ಶೂರೆನ್ಸ್ 1.63% ಡೌನು, ಟೈಟನ್ ಕಂಪ್ನಿ 1.49% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಜಿಂದಾಲ್ ಸ್ಟೀಲ್ 3.32% ಅಪ್ಪು, JSW ಎನರ್ಜಿ 3.05% ಅಪ್ಪು, REC 2.92% ಅಪ್ಪು. ಟಾಪ್ ಲೂಸರ್ಸು ಹಿಂದೂಸ್ತಾನ್ ಜಿಂಕ್ 4.2% ಡೌನು, ಲೋಧಾ ಡೆವಲಪರ್ಸ್ 3.54% ಡೌನು, ಇನ್ಫೋ ಎಡ್ಜ್ 1.01% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 2,176 ಸ್ಟಾಕ್ಸು, ಕಮ್ಮಿ ಆಗಿದ್ದು 740 ಸ್ಟಾಕ್ಸು, 75% ಅಪ್ಪು, 25% ಡೌನು. ಪಾಯಿಂಟ್ ನಂಬರ್ 5, ಯಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1,788 crores ನೆಟ್ ಸೇಲ್ಸ್ ನಿನ್ನೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 4,520 crores ನೆಟ್ ಪರ್ಚೇಸಸ್ಸು. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 15,431 per ಗ್ರಾಮು, ಸಿಲ್ವರ್ 325 rupees per ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 91.62 rupees, €1 107.13 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಹೈ. ವೇದಾಂತ 52-week high 694, closing price 679. Point number 9, stocks near 52-week low. Bata 52-week low 864, closing price 876. ITC 321, 52-week low, closing price 325. Point number 10, global cues today. Hong Kong markets 0.07% up, Japan 1.99% up, Germany 1.17% up, ಫ್ರಾನ್ಸ್ 0.91% ಅಪ್ಪು, UK 0.2% ಅಪ್ಪು, ಹಾಗೂ ನ್ಯಾಸ್ಡ್ಯಾಕ್ 1.17% ಅಪ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸಿಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.